ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಮುಂಬೈ ನೋಡ್ರಿ 5 ಸಲ ಗೆದ್ದಂಥದ್ದು. ಯಾಕೋ ಏನೋ ಈ ಸಲ ಪೂರ್ತಿ ಕೆಳಗೆ ಇಳಿತಾನೆ ಹೊರಟದ. ಅದರಲ್ಲೂ ಮುಖ್ಯವಾಗಿ LSG ಮತ್ತು MI ಇಬ್ಬರು ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ, ಕೆಳಗೆ ಯಾರು ಹೋಗೋಣ ಮೊದಲು ಅಂತಾರೆ. ಈ ಆಟವನ್ನು ನೋಡಿದಾಗ ಇದೆಲ್ಲ ಗಮನಿಸಿದಾಗ ಏನು ಅನಿಸ್ತಾಗತ್ತದ ಅಂದ್ರೆ, ಕ್ರಿಕೆಟ ಯಾವಾಗಲೂ ಒಬ್ಬರು ಸ್ವತ್ತಲ್ಲ. ವಿಚಿತ್ರ ನೋಡ್ರಿಲ್ಲ, ಇಂಗ್ಲೆಂಡ್ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಂಥ ದೇಶ. ಗ್ರೇಟ್ ಬ್ರಿಟನ್ ಮ್ಯಾಗ್ನಾ ಕಾರ್ಟಾ ಮೂಲಕ 12ನೇ ಶತಮಾನ ಸ್ಟಾರ್ಟ್ ಆಗ್ತದೆ ಅದು ಹೋರಾಟ. ಅದಕ್ಕೆ ಅಲ್ಲಿ ಪವರ್ಫುಲ್ ಅದ ಪ್ರಜಾಪ್ರಭುತ್ವ. ಆದರೆ ಡಿಕ್ಟೇಟರ್ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ರಿಟನ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಬರೆದಿಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. ಬರೀ ಸಂಪ್ರದಾಯಗಳ ನೆಲಗಟ್ಟನೆ ಮೇಲೆ ತೊಗೊಂಬಂದದ್ದು. ಸಂಪ್ರದಾಯ ನೆಲಗಟ್ಟನೆ, ಸಂಪ್ರದಾಯನೂ ಬಿಡಲಿಲ್ಲ, ಹೊಸನೂ ಬಿಡಲಿಲ್ಲ, ಪ್ರಜಾಪ್ರಭುತ್ವ ಬಿಡಲಿಲ್ಲ. ಏನು ವಂಡರ್ಫುಲ್ ರೀ ಈ ಪ್ರಜಾಪ್ರಭುತ್ವ ದೇಶ. ಅಲ್ಲಿ ಹುಟ್ಟಿದಂಥ ಕ್ರಿಕೆಟ್ಗೂ ಸಹಿತ ಅದೇ ಅದ ನೇಚರ್. ಇಲ್ಲೂ ಯಾರನ್ನೂ ಡಿಕ್ಟೇಟರ್ ಮಾಡಿ ಕೊಡೋದಿಲ್ಲ. ನೋಡಿರಿ, ಮುಂಬೈ ಇಂಡಿಯನ್ಸ್ ಪವರ್ಫುಲ್. ಈ ಸಲ ಗೆಲ್ಲವರು ಅಂತ ಬಂದಿದ್ದರು, ಒಳ್ಳೆ ಆಟಗಾರರು. ಈ ದೇಶದ ಕ್ಯಾಪ್ಟನ್ ಆದಂಥ ಸೂರ್ಯಕುಮಾರ್ ಯಾದವ್ ಅಲ್ಲೂ ಇದ್ದರು. ಎಂಥದ್ದು ಆಟ, ಪಾಂಡ್ಯ, ಏನು ಬಿರುಸಿನ ಆಟ ಅವ್ರದ್ದೆಲ್ಲ. ಅನೇಕರೆಲ್ಲ ದಿಗ್ಗಜರಲ್ಲಿದ್ದು ಸಹಿತ ಇವತ್ತು ಕೆಳ ಹಂತಕ್ಕೆ ಬಂದಿರ್ತಾ ಇದೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಕ್ರಿಕೆಟ್ ಇದ್ದಿದ್ದು ಅಂದಂದು ಯಾರು ಚೆನ್ನಾಗಿ ಆಡ್ತಾರೆ, ಪ್ರಾಮಾಣಿಕವಾಗಿ ಆಡ್ತಾರೆ, ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ನಾನು ಒಲಿತೀನಪ್ಪ ಅನ್ನೋದನ್ನು ಫಿಕ್ಸ್ ಮಾಡೋದು. ಇದು ದಯವಿಲ್ಲ, ಇದು ಹೋರಾಟ ಮನಸ್ಸು ಬಿಟ್ಟು ಅದರಲ್ಲಿ ಇನ್ವಾಲ್ವ್ ಆಗುವಂಥದ್ದು. ಗೆದ್ದೆ ಅನ್ನೋ ಅಹಂಕಾರ ಪಟ್ಟರೆ ಹೊಡೆತ ಕೊಡುವಂಥದ್ದು. ಇಂಥ ಕ್ರಿಕೆಟ್ ನಿಜವಾಗಿಯೂ ಪ್ರಜಾಪ್ರಭುತ್ವದ ಒಂದು ಪ್ರತೀಕ. ಇವತ್ತು ನೋಡಿರಿ, ಒಂದು ಕಾಲಕ್ಕೆ ಒದ್ದಾಡ್ತಾ ಇದ್ದು ಗೆಲ್ಲೋದು ಕೈ. ಲಾಸ್ಟ್ ಟೈಮ್ ಗೆದ್ದರು ನಮ್ಮ RCB ಅವರು. ಅಲ್ಲಿ ಹೋಗಿ ಸೋತಿದ್ದೆ. ಈಗ ಗೆಲ್ತಾ ಇದ್ದಾರೆ. ಅದರಲ್ಲಿ ವಿರಾಟ್ ಕೊಹ್ಲಿ ಇದ್ದಾರಂತ ಗೆಲ್ತಾ ಇದ್ದಾರಂತಲ್ಲ.